ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಭೂ ಕಬಳಿಕೆಯಲ್ಲಿ ಭಾಗಿಯಾಗಿದ್ದ ಇಬ್ಬರನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ವಾಸಿಂ ಬೇಗ್, ವಿಜಯ್ ಕುಮಾರ್ ಬಂಧಿತ ಆರೋಪಿಗಳು. ಕೋರ್ಟ್ಗೆ ಈ ಇಬ್ಬರನ್ನ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇಬ್ಬರನ್ನ ಅರೆಸ್ಟ್ ಮಾಡಿ 24 ಗಂಟೆಗಳ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಕೋರ್ಟ್ಗೆ ಹಾಜರುಪಡಿಸಿ ಇಬ್ಬರನ್ನ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 14 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ನ್ಯಾಯಾಲಯ ಆದೇಶ ಹೊರಡಿಸಿದೆ. 4 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಅಕ್ರಮವಾಗಿ ಇಲ್ಲಿ ನೆಲೆ ನಿಲ್ಲೋದಕ್ಕೆ ಹಣ ಪಡ್ಕೊಂಡು ಜಾಗ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಜನ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಭೂ ಕಬಳಿಕೆದಾರರ ಜೊತೆಗೆ ವಿರುದ್ಧ ಮುಂದುವರೆದಂತಹ ತನಿಖೆಯಲ್ಲಿ ಮತ್ತಾರ್ಯಾರ ಹೆಸರು ಹೊರಗಡೆ ಬರುತ್ತೆ ಕಾದು ನೋಡಬೇಕಾಗತ್ತೆ. ರಾಬಿನ್ ಮತ್ತು ಮುನಿ ಆಂಜಿನಪ್ಪ ಎಂಬವರಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಯಾಕಂದರೆ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಾಗಿದೆ. ಇನ್ನಿಬ್ಬರನ್ನ ವಶಕ್ಕೆ ಪಡ್ಕೊಳ್ಬೇಕು. ಆದರೆ ಇಬ್ಬರು ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರಾಬಿನ್ ಮತ್ತು ಮುನಿ ಆಂಜಿನಪ್ಪ ಈ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ. ಹೀಗಾಗಿ ಈ ಇಬ್ಬರು ಸೆರೆ ಸಿಕ್ಕರೆ ಆಗ ಕೋಗಿಲು ಲೇಔಟ್ನಲ್ಲಿ ಅಸಲಿಗೆ ನಡೆದಿದ್ದಾದರೂ ಏನು, ಈ ಅಕ್ರಮ ವಾಸಿಗಳು ಬಂದಿದ್ದು ಎಲ್ಲಿಂದ, ಹೇಗೆ ದುಡ್ಡು ಪಡ್ಕೊಂಡು ಅವರಿಗೆ ನೆಲೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು, ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು, ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ. ಹೀಗಾಗಿ 4 ಆರೋಪಿಗಳಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ.